ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಸಾರಥಿಗೆ ತ್ರಿಬಲ್ ಟೆನ್ಷನ್ ಶುರುವಾಗಿದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುವ ಹಿನ್ನೆಲೆ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ 17 ಜನ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಬ್ಬೊಬ್ಬ ಆರೋಪಿಗಳನ್ನು ಕೂಡ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವರ್ಚುವಲಿ. 24ನೇ ACMM ನ್ಯಾಯಾಧೀಶರ ಮುಂದೆ 17 ಜನ ಆರೋಪಿಗಳು ಹಾಜರಾಗಿದ್ದಾರೆ. ಆರೋಪಿಗಳ ಹೆಸರನ್ನ ನ್ಯಾಯಾಧೀಶರು ಕರೆಯುತ್ತಿದ್ದಾರೆ. ಎಲ್ಲ 17 ಆರೋಪಿಗಳ ಹೆಸರನ್ನ ಕರೆದು ನ್ಯಾಯಾಧೀಶರು ಆರೋಪಿಗಳ ಪರ ವಕೀಲರ ಮಾಹಿತಿ ಜಡ್ಜ್ ಮುಂದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ 17 ಜನ ಆರೋಪಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ವರ್ಚುವಲಿ ನಡೀತಾ ಇರುವ ವಿಚಾರಣೆ, ಆರೋಪಿಗಳ ಹೆಸರನ್ನ ನ್ಯಾಯಾಧೀಶರು ಕರೀತಾ ಇದ್ದಾರೆ. 17 ಜನ ಆರೋಪಿಗಳ ಹೆಸರನ್ನು ನ್ಯಾಯಾಧೀಶರು ಕರೆದಿದ್ದಾರೆ. ಆರೋಪಿಗಳ ಪರ ವಕೀಲರ ಮಾಹಿತಿ ನ್ಯಾಯಾಧೀಶರು ಪಡಿತಾ ಇದ್ದಾರೆ. ಆರೋಪಿಗಳ ಪರ ವಕೀಲರು ಯಾರು ಅನ್ನೋದು. ಜೈಲಿಗೆ ಪ್ರಾಸಿಕ್ಯೂಷನ್ ಕಡೆಯಿಂದ ಚಾರ್ಜ್ ಶೀಟ್ ಅನ್ನ ಕಳಿಸಲಾಗುತ್ತೆ. ಆರೋಪಿಗಳ ಪರ ವಕೀಲರಿಗೆ ನ್ಯಾಯಾಧೀಶರು ಮಾಹಿತಿ ನೀಡಿದ್ದಾರೆ. ಜೈಲಿಗೆ ಪ್ರಾಸಿಕ್ಯೂಷನ್ ಕಡೆಯಿಂದ ಚಾರ್ಜ್ ಶೀಟ್ ಅನ್ನ ಕಳಿಸಲಾಗುತ್ತೆ. ಈ ಪ್ರಾಸಿಕ್ಯೂಷನ್ ಸಬ್ಮಿಟ್ ಆದ ನಂತರದಲ್ಲಿ ಮೊದಲ ಬಾರಿಗೆ ಜಡ್ಜ್ ಮುಂದೆ ಹಾಜರಾಗ್ತಿರೋದು. ನ್ಯಾಯಾಂಗ ಬಂಧನದ ಅವಧಿ ಮುಗಿದು ಎಲ್ಲ ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ. ಅವರ ಪರವಾದ ಅಂದರೆ ಆರೋಪಿಗಳ ಪರವಾದ ವಕೀಲರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳ ಆಧಾರದ ಮೇಲೆ ಬೇಲ್ಗೆ ಅಪ್ಲಿಕೇಶನ್ ಹಾಗೆ ಮುಂದೆ ನ್ಯಾಯಾಲಯದಲ್ಲಿ ವಾದ ಮಂಡನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಪ್ರತಿಯೊಬ್ಬ ಆರೋಪಿಗಳ ಪರ ವಕೀಲರಿಗೂ ಕೂಡ ಜೈಲಿನ ಅಧಿಕಾರಿಗಳ ಮೂಲಕವೇ ಚಾರ್ಜ್ ಶೀಟ್ ಅನ್ನ ಕಳಿಸಲಾಗುತ್ತೆ ಅಂತ ನ್ಯಾಯಾಧೀಶರೇ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಆರೋಪಿಗಳಿದ್ದಾರೆ, ಬೇರೆ ಬೇರೆ ಜೈಲಿನಲ್ಲಿ ಇದ್ದಾರೆ. ವಕೀಲರಿಗೆ ಚಾರ್ಜ್ ಶೀಟ್ ನೀಡಲು ಮನವಿಯನ್ನ ಮಾಡಿದ್ದಾರೆ. ಆರೋಪಿಗಳ ಪರ ವಕೀಲರು ಮನವಿ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ರಾಜ್ಯದ ಬೇರೆ ಬೇರೆ ಕಡೆಗಳ ಜೈಲುಗಳು, ಆ ಜೈಲಿನಲ್ಲಿ ಆರೋಪಿಗಳಿದ್ದಾರೆ. 17 ಜನ ಆರೋಪಿಗಳು ಬೇರೆ ಬೇರೆ ಜೈಲಿನಲ್ಲಿದ್ದಾರೆ. ಹೀಗಾಗಿ ಆರೋಪಿಗಳಿಗೆ ಆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ವಕೀಲರು ಮನವಿ ಮಾಡಿದ್ದಾರೆ. ಆರೋಪಿಗಳ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ ನ್ಯಾಯಾಧೀಶರಿಗೆ. NOC ಸಮಸ್ಯೆ ಇರೋದ್ರಿಂದ ಆ ರೀತಿಯಾಗಿ ಮಾಡ್ತಾರೆ. ವಕೀಲರ ಮನವಿಗೆ ನ್ಯಾಯಾಧೀಶರ ಉತ್ತರ. ವಕೀಲರು ಮನವಿ ಮಾಡಿದ್ರಲ್ಲ, ಅದಕ್ಕೆ ನ್ಯಾಯಾಧೀಶರು ಹಿಂಗಂತ ಉತ್ತರ ಕೊಟ್ಟಿದ್ದಾರೆ ನೋಡಿ. NOC ಸಮಸ್ಯೆ ಇರುವುದರಿಂದಾಗಿ ಆ ರೀತಿಯಾಗಿ ಮಾಡ್ತಾರೆ. ವಕೀಲರ ಮನವಿಗೆ ನ್ಯಾಯಾಧೀಶರು ಹಿಂಗಂತ ಉತ್ತರ ಕೊಟ್ಟಿದ್ದಾರೆ. ವಕೀಲರು ಹೇಳ್ತಾರೆ, ನಮ್ಮ 17 ಜನ ಆರೋಪಿಗಳು ಏನಿದ್ದಾರೆ ಅವರಿಗೆ ಏನೇನು ಚಾರ್ಜ್ ಶೀಟ್ನಲ್ಲಿ ಅವರವರ ಪಾತ್ರದ ಬಗ್ಗೆ ಏನೀಗ ಉಲ್ಲೇಖ ಮಾಡಿ ರಿಪೋರ್ಟನ್ನು ಏನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳುವಂಥ ಹಕ್ಕಿದೆ. ಹಾಗಾಗಿ ಅದನ್ನು ನಮಗೆ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತೇಳಿ ಹೇಳ್ತಾರೆ. ಇದಕ್ಕೆ ನ್ಯಾಯಾಧೀಶರು ಉತ್ತರ ಕೊಟ್ಟಿರೋದು. ವಕೀಲರ ಮನವಿಗೆ ನ್ಯಾಯಾಧೀಶರು ಹಿಂಗಂತ ಉತ್ತರ ಕೊಟ್ಟಿದ್ದಾರೆ ನೋಡಿ. NOC ಸಮಸ್ಯೆ ಇರೋದ್ರಿಂದ ಆ ರೀತಿಯಾಗಿ ಮಾಡ್ತಾರೆ. ಮುಂದುವರೆದು ಮಾತನಾಡ್ತಾರೆ ನ್ಯಾಯಾಧೀಶರು. ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಇದ್ದಾರೆ. ಅವರ ಬಳಿಯೇ ವಕೀಲರು ಯಾರು ಅಂತ ಕೇಳಿ ನೋಡಿ. ಆ ವಕೀಲರಿಗೇನೆ ಹ್ಯಾಂಡ್ ಓವರ್ ಮಾಡಿದ್ರೆ ಆಯಿತು. ಅಂದರೆ 17 ಜನ ಆರೋಪಿಗಳಿರೋದ್ರಿಂದ ಎಲ್ರಿಗೂ ಒಬ್ಬರೇ ವಕೀಲರಿಲ್ಲ. ಇಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ವಕೀಲರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಯಾವ್ಯಾವ ಆರೋಪಿ ಪರ ವಕೀಲರು ಯಾರು ಅನ್ನೋದನ್ನು ಈ ವಿಡಿಯೋ ಕಾನ್ಫರೆನ್ಸಲ್ಲೇ ಕೇಳ್ಕೊಂಬಿಡಿ. ಅದಾದ ನಂತರದಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಚಾರ್ಜ್ ಶೀಟ್ನ ಪ್ರತಿಯನ್ನು ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಈಗ ಆಲ್ರೆಡಿ ಮಾಧ್ಯಮಗಳಲ್ಲಿ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನೋದು ಬಹಿರಂಗ ಆಗಿದೆ. ಇಷ್ಟನ್ನು ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡ್ಬೋದಾ ವಕೀಲರು ಅಂದರೆ ಇಲ್ಲ. ಅಧಿಕೃತವಾಗಿ ಕೋರ್ಟ್ನಿಂದ ಕಾಪಿ ಸಿಗಬೇಕು. ಏನು ಕೋರ್ಟ್ಗೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ ಅದರ ಅಫಿಷಿಯಲ್ ಪ್ರತಿ ಆರೋಪಿಗಳ ಪರವಾದ ವಕೀಲರಿಗೂ ಕೂಡ ಸಿಗಬೇಕಾಗತ್ತೆ. 17 ಮಂದಿ ಆರೋಪಿಗಳ ಪರ ವಕೀಲರಿಗೆ ಯಾರ್ಯಾರು ವಕೀಲರು ಅಂತ ಹೇಳಿ ಅವ್ರ ಹತ್ರನೇ ಕೇಳ್ಕೊಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಿದ್ದಾರೆ. ದರ್ಶನ್ಗೆ ನಿಮ್ಮ ವಕೀಲರು ಯಾರೆಂದು ಪ್ರಶ್ನೆ. CV ನಾಗೇಶ್ ಎಂದು ದರ್ಶನ್ ಉತ್ತರ ಕೊಟ್ಟಿದ್ದಾರೆ. CV ನಾಗೇಶ್ ನಮ್ಮ ವಕೀಲ ಅಂತ ಹೇಳಿ ಖುದ್ದು ದರ್ಶನೇ ಹೇಳಿದ್ದಾರೆ. ದರ್ಶನ್ಗೆ ನಿಮ್ಮ ವಕೀಲರು ಯಾರು ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಆಗ ದರ್ಶನ್ ಹೇಳ್ತಾರೆ ನಮ್ಮ ವಕೀಲರು CV ನಾಗೇಶ್ ಹಿಂಗಂತೇಳಿ ದರ್ಶನ್ ಉತ್ತರವನ್ನ ಕೊಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವಿಜಯಲಕ್ಷ್ಮಿ ಅವರು
ಪ್ರಯತ್ನ ಪಡ್ತಿದ್ದಾರೆ. ಹಿರಿಯ ಲಾಯರ್ಗಳನ್ನು ಹುಡುಕಿ ದರ್ಶನ್ನ ಈ ಪ್ರಕರಣದಿಂದ ಪಾರು ಮಾಡಲಿಕ್ಕೆ ಅಂತ ಹೇಳಿ ಇನ್ನೂ ಪರಪ್ಪನ ಅಗ್ರಹಾರ ಕಾರಾಗೃಹ ಸೇರೇ ಇರಲಿಲ್ಲ ದರ್ಶನ್. ಈ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇರಬೇಕಾದ್ರೇನೆ ಸಿ ವಿ ನಾಗೇಶ್ ಅವರನ್ನು ಅಪ್ರೋಚ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ನೋ ಮಾಹಿತಿಯನ್ನು ನೀಡಿದ್ವಿ. ಇದೀಗ ದರ್ಶನ್ ಅವರು ಅಧಿಕೃತವಾಗಿ ಅದನ್ನು ಹೇಳಿದ್ದಾರೆ, ನಮ್ಮ ಪರವಾಗಿ ಸಿ ವಿ ನಾಗೇಶ್ ಅವರು ವಕಾಲತನ್ನು ವಹಿಸ್ತಾರೆ ಅಂತ ಹೇಳಿ. ಅಲ್ಲಿಗೆ ಕೋರ್ಟ್ನಿಂದ ಸಿ ವಿ ನಾಗೇಶ್ ಅವರಿಗೆ ಚಾರ್ಜ್ ಶೀಟ್ ಕಾಪಿಯನ್ನು ಕೊಡಲಾಗತ್ತೆ. ಸಿ ವಿ ನಾಗೇಶ್ ನಮ್ಮ ಪರವಾದ ವಕೀಲರು ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಪ್ರತಿ ಆರೋಪಿ ಬಳಿ ವಕೀಲರ ಮಾಹಿತಿ ಸಂಗ್ರಹ. ಆರೋಪಿಗಳಿಂದ ವಕೀಲರ ಹೆಸರನ್ನ ಕೇಳಿಕೊಂಡು ನ್ಯಾಯಾಧೀಶರು ಕೇಳ್ತಿರೋದು ಯಾರು ನಿಮ್ಮ ವಕೀಲರು ಅಂತ. ಅವರಿಗೆ ಚಾರ್ಜ್ ಶೀಟ್ ಪ್ರತಿಯನ್ನ ಪ್ರಾಸಿಕ್ಯೂಷನ್ ನೀಡುತ್ತೆ. ಯಾರು ನಿಮ್ಮ ವಕೀಲರು ಅವರಿಗೆ ಚಾರ್ಜ್ ಶೀಟನ್ನು ನೀಡ್ತೀವಿ ಅಂತ ಪ್ರತಿ ಆರೋಪಿ ಬಳಿ ವಕೀಲರ ಮಾಹಿತಿಯನ್ನು ನ್ಯಾಯಾಧೀಶರು ಕಲೆ ಹಾಕಿದ್ದಾರೆ. ಆರೋಪಿಗಳಿಂದ ವಕೀಲರ ಹೆಸರನ್ನು ಕೇಳಿಕೊಂಡು ಅವರಿಗೆ ಚಾರ್ಜ್ ಶೀಟ್ ಪ್ರತಿಯನ್ನು ನೀಡ್ತಾರೆ ಪ್ರಾಸಿಕ್ಯೂಷನ್. ವಕೀಲರು ಯಾರು ಅಂಥೇಳಿ ಗೊತ್ತಾಗುತ್ತೆ, ಭಾಳ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ನೋಡಿ, ದರ್ಶನ್ ವಕೀಲರು ನಾಗೇಶ್, ಸಿ ವಿ ನಾಗೇಶ್ ಅಂತೇಳಿ ಅವರೇ ಹೇಳಿದ್ದಾರೆ, ದರ್ಶನೇ ಹೇಳಿದ್ದಾರೆ. ಇನ್ನುಳಿದಂಥ 16 ಜನ ಆರೋಪಿಗಳು ತಮ್ಮ ಪರವಾಗಿ ಯಾರು ವಾದ ಮಂಡಿಸ್ತಾರೆ ಅನ್ನೋದನ್ನು ನ್ಯಾಯಾಧೀಶರು ಪ್ರಶ್ನೆ ಕೇಳಿದಾಗ ಆರೋಪಿಗಳು ಹೇಳಬೇಕಾಗತ್ತೆ, ನಮ್ಮ ಪರವಾಗಿ ವಕಾಲತ್ತು ವಹಿಸ್ತಾ ಇರೋರು ಇವರು ಅಂಥೇಳಿ. ಯಾರು ವಕೀಲರು ಅವರಿಗೆ ಚಾರ್ಜ್ ಶೀಟ್ ಪ್ರತಿಯನ್ನು ಕಳಿಸ್ತಾರೆ ಅಥವಾ ತಿಳಿಸ್ತಾರೆ. ಆ ಮೂಲಕ ಚಾರ್ಜ್ ಶೀಟ್ನಲ್ಲಿ ಆ ಆರೋಪಿಯ ಪಾತ್ರ ಏನು ಉಲ್ಲೇಖ ಆಗಿದೆ ಅನ್ನೋದು ಆ ವಕೀಲರಿಗೆ ತಿಳಿಯುತ್ತೆ. ಇದೊಂದು ಅಫಿಷಿಯಲ್ ಆಗಿ ಜಡ್ಜ್ ಆ ಮೂಲಕ ಚಾರ್ಜ್ ಶೀಟ್ ಅನ್ನ ಆರೋಪಿಗಳ ಪರ ವಕೀಲರಿಗೆ ನೀಡ್ತಾರೆ. ನಾಳೆ ದಿನ ಬೇಲ್ಗೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ತಮ್ಮ ಕಕ್ಷಿದಾರರ ಪಾತ್ರ ಏನಿದೆ ಅನ್ನೋದನ್ನು ಉಲ್ಲೇಖ ಮಾಡಿರ್ತಾರಲ್ಲ, ಅದರ ಆಧಾರದ ಮೇಲೇನೆ ವಕೀಲರು ವಾದ ಮಂಡಿಸೋದು. ಕೇಶವಮೂರ್ತಿ, ನಿಖಿಲ್ ಹಾಗೆ ಕಾರ್ತಿಕ್, ಈ ಮೂವರಿಗೆ ರಂಗನಾಥ್ ರೆಡ್ಡಿ ವಕೀಲರು. ಕೇಶವಮೂರ್ತಿ, ನಿಖಿಲ್ ಹಾಗೆ ಕಾರ್ತಿಕ್, ಈ 3 ಜನ ಈ ಕೊಲೆ ರೇಣುಕಾಸ್ವಾಮಿ ಅವರ ಮರ್ಡರ್ ವಿಚಾರ ಏನಿದೆ ಫಸ್ಟ್ ಸರೆಂಡರ್ ಆದವರು ಇವರು 3 ಜನ. ಈಗ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.